ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಾಸ್ಟರಿ ಯುವರ್ ಟ್ರೇಡ್. ಸೊ ನಾನು ಕುಮಾರ್ ಇಲ್ಲಿ. ಸೊ ಟುಡೇ ಈಸ್ ಸಂಡೇ. ಸೊ ಎವ್ರಿ ಒನ್ ನೀವು ಚಿಲ್ಔಟ್ ಮಾಡ್ತಾ ಇರ್ತೀರಾ. ಬಟ್ ಆ್ಯಸ್ ಎ ಟ್ರೇಡರು ಸ್ಯಾಟರ್ಡೇ ಸಂಡೇಸೇ ಮ್ಯಾಕ್ಸಿಮಮ್ ಟೈಮ್ ಸಿಗುತ್ತೆ ರಿಸರ್ಚ್ ಮಾಡೋದಕ್ಕೆ ಅಬೌಟ್ ದ ಸ್ಟಾಕ್ಸು, ಬ್ರೇಕ್ಔಟ್ಸು, ಏನು ಎಷ್ಟು ಪೊಟೆನ್ಷಿಯಲ್ ಇದೆ ಅನ್ನೋದೆಲ್ಲ ತಿಳ್ಕೊಂಡು ಸೊ ದಟ್ ನೆಕ್ಸ್ಟ್ ವೀಕ್ಗೆ ರೆಡಿ ಆಗ್ಬೋದು. ಸೊ ಇಟ್ಸ್ ಅ ಬೆಸ್ಟ್ ಟೈಮ್ ಯು ಕ್ಯಾನ್ ಮೇಕ್ ಇಟ್ ಔಟ್ ಇಸ್ ದ ವೀಕೆಂಡ್ಸ್. ಸೊ ಇವತ್ತು ನಾವು ಲಾಸ್ಟ್ ಟೈಮ್ ನಾನು ಆರ್ ಕೇಬಲ್ನ ನಿಮಗೆ ಪೋಸ್ಟ್ ಮಾಡಿದ್ದೆ, ಟೆಕ್ನಿಕಲ್ ಚಾರ್ಟ್ನ ಪೋಸ್ಟ್ ಮಾಡಿಬಿಟ್ಟು ಹೇಳಿದ್ದೆ ಈ ಥರ ಪೊಟೆನ್ಷಿಯಲ್ ಇದೆ ಸ್ಟಾಕ್ ಅಂತೇಳಿ. ಸೊ ಇವತ್ತು ನಾವು ಡೀಟೇಲ್ ಆಗಿ ಫಂಡಮೆಂಟಲ್ ಆ್ಯಂಡ್ ಟೆಕ್ನಿಕಲ್ ಮಾಡೋಣ. ಯಾವ ಥರ ನಾನು ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಫಸ್ಟ್ ವಿ ವಿಲ್ ಗೋ ಟು ದ ಫಂಡಮೆಂಟಲ್ ಪಾರ್ಟ್. ಫಂಡಮೆಂಟಲ್ನ ಹೇಗೆ ಅನಲೈಸ್ ಮಾಡೋದು ಅನ್ನೋದು ತೋರಿಸ್ತೀನಿ ಈಗ. ನೋಡಿ ಸ್ನೇಹಿತರೆ, ಇದು Screener.in ಅನ್ನೋ ಆ್ಯಪ್. ಸೊ ಇದರಲ್ಲಿ ನಾವು ಫಂಡಮೆಂಟಲ್ ಅನಲೈಸಿಸ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಅಂತ ಆ್ಯಪು. ನೀವು ಟ್ರೇಡರ್ ಆಗಿದ್ದೀರಾ ಇಲ್ಲ ಟ್ರೇಡಿಂಗ್ ಕಲಿಬೇಕು ಅಂತಿದ್ದೀರಾ ಅಂದರೆ ಫಸ್ಟ್ ಆ್ಯಂಡ್ ದ ಫೋರ್ಮೋಸ್ಟ್ ಥಿಂಗು ಇದ್ರ ಬಗ್ಗೆ ಇನ್ನೇ ನೌಟ್ ಗೊತ್ತಿರಬೇಕು ಈ ಆ್ಯಪ್ ಬಗ್ಗೆ. ಯಾಕೆಂದರೆ ಇದರಲ್ಲಿ ನಿಮ್ಮ ಒಂದು ಕಂಪ್ನಿನ ಫಂಡಮೆಂಟಲ್ ಆಗಿ ಹೇಗೆ ನೀವು ಅನಲೈಸ್ ಮಾಡ್ಬೋದು ಇನ್ ಡೀಟೇಲ್ ಎಲ್ಲ. ಫಾರ್ ಎಕ್ಸಾಂಪಲ್ ನೋಡ್ಬೋದು ಇಲ್ಲಿ ಚಾರ್ಟ್ ಅನಲೈಸೇಷನ್ನು, ಸ್ಟಾಕ್ ಅನಲೈಸೇಷನ್ನು, ಅದರ ಪಿಯರ್ಸ್ ರಿಲೇಟೆಡ್ ಕಂಪ್ಯಾರಿಸನ್ನು, ಆಮೇಲೆ ಬಂದು ಏನು ಹೇಳ್ತಾರೆ ಕ್ವಾರ್ಟರ್ಸ್ ರಿಸಲ್ಟ್ಸು, ಕ್ವಾರ್ಟರ್ಸ್ ಕಂಪೇರ್ ಮಾಡ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಇಯರ್ ವೈಸ್ ಕಂಪೇರ್ ಮಾಡ್ಬೋದು, ಬ್ಯಾಲೆನ್ಸ್ ಶೀಟ್ಸು ಏನು ಬಾರೋಯಿಂಗ್ಸ್ ಇದೆ, ಏನು ಇನ್ನೇನು ಔಟು ಅಕೌಂಟ್ಸ್ ಎಲ್ಲ ಚೆಕ್ ಮಾಡ್ಬೋದು, ಕ್ಯಾಶ್ ಫ್ಲೋ ಏನೇನಿದೆ ಕಂಪ್ನಿಯಲ್ಲಿ ಅನ್ನೋದು ನೀವು ಚೆಕ್ ಮಾಡ್ಬೋದು, ರೇಷಿಯೋಸು ಚೆಕ್ ಮಾಡ್ಬೋದು, ಎಷ್ಟು ಇನ್ವೆಸ್ಟರ್ಸು ಚೆಕ್ ಮಾಡ್ಬೋದು, FIDIಸು ಎಷ್ಟು ಜನ ಇದ್ದಾರೆ, ಪ್ರಮೋಟರ್ಸ್ ಎಷ್ಟು ಜನ ಇದ್ದಾರೆ, ಯಾವ ಥರ ಆ್ಯಕ್ಟಿವಿಟಿ ಆಗ್ತಾಯಿದೆ ಅನ್ನೋದು. ಸೊ ಇದೆಲ್ಲ ನೀವು ಒಂದು ಕಂಪ್ನಿ ಬಗ್ಗೆ ಅನಲೈಸ್ ಮಾಡ್ಕೋಬೋದು. ಇದೆಲ್ಲ ಗೊತ್ತಿದ್ರೇ ನೀವು ಇನ್ವೆಸ್ಟ್ ಮಾಡೋದಕ್ಕಾಗತ್ತೆ, ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಮಲ್ಲಿ. ಸೊ ದಟ್ ಈ ಕಂಪ್ನಿ ಓಕೆ ಚೆನ್ನಾಗಿದೆ, ಈ ಥರ ಪರ್ಫಾರ್ಮ್ ಮಾಡ್ತಾಯಿದೆ, ಈ ಥರ ಅದರದ್ದು ಫೈನಾನ್ಷಿಯಲ್ಸ್ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ದ ಮಾರ್ಕೆಟ್ ಕ್ಯಾಪ್ ಆಫ್ ದ ಕಂಪ್ನಿ. ಮಾರ್ಕೆಟ್ ಕ್ಯಾಪ್ ಆಫ್ ದ ಕಂಪ್ನಿ ನೋಡಬೇಕು. ಓಕೆನಾ. ನೆಕ್ಸ್ಟ್ ಸ್ಟಾಕ್ ಪಿ ಆ್ಯಂಡ್ ಇಂಡಸ್ಟ್ರಿಯಲ್ ಪಿ ಚೆಕ್ ಮಾಡಬೇಕು. ಇಫ್ ದ ಸ್ಟಾಕ್ ಪಿ ಇಸ್ ಲೆಸ್ ದೆನ್ ಇಂಡಸ್ಟ್ರಿಯಲ್ ಪಿ ಇದೆ ಅಂದರೆ ಇಟ್ ಈಸ್ ಕನ್ಸಿಡರ್ ಆಸ್ ಅನ್ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಅಂತ ಹೇಳ್ತಾರೆ. ಮತ್ತು ROC ಆ್ಯಂಡ್ ROE, ರಿಟರ್ನ್ ಆನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮತ್ತು ರಿಟರ್ನ್ ಆನ್ ಈಕ್ವಿಟಿ, ಇದೆರಡೂ ಕೂಡ ನೋಡಬೇಕು. ಇದು ಆ್ಯಾವ್ರೇಜ್ ನಿಮಗೆ ಮೋರ್ ದೆನ್ 15 ಇರಬೇಕಾಗುತ್ತೆ. ಸೊ ಒಳ್ಳೆ ಗುಡ್ ಕಂಪ್ನಿ ಅಂದರೆ. ಸೊ ಕ್ಯಾಶ್ ಆ್ಯಂಡ್ ಡೆಪ್ತ್ ಎನಿ ಕಂಪ್ನಿ ಡೆಪ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಡೆಪ್ತ್ ನಿಮಗೆ ಜಾಸ್ತಿ ಇದೆ ಅಂದರೆ ನೀವು ನೋಡ್ಕೋಬೇಕಾಗುತ್ತೆ ಏನಕ್ಕೆ ಜಾಸ್ತಿ ಇದೆ ಅಂತೇಳಿ. ಸೊ ಇದು ನೆಕ್ಸ್ಟ್ ದಿನಗಳಲ್ಲಿ ಗೊತ್ತಾಗುತ್ತೆ ಯಾವ ಥರ ಸ್ಟಡಿ ಮಾಡಬೇಕು ಡೆಪ್ತ್ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫ್ರೀ ಕ್ಯಾಶ್ ಫ್ಲೋ, ಸೊ ಇನ್ವೆಂಟ್ರಿ ರೇಷಿಯೋಸು, ಆಮೇಲೆ ಆ್ಯಾವ್ರೇಜ್ ROE, ಓಕೆನಾ. ಕಂಟೈನಬಲ್ ಲಿಯಬಿಲಿಟೀಸ್, ಇದು ಒಂದು ಏನಂದರೆ ಇದು ಸಾಲ, ಯಾವ ಥರ ಕಂಪ್ನಿ ಬೇರೆ ರೀತಿ ಸಾಲಗಳಿದೆ ಕಂಪ್ನಿ ಅನ್ನೋದು ಇದು ಕೂಡ ಚೆಕ್ ಮಾಡಬೇಕಾಗುತ್ತೆ. ಪ್ಲೆಜ್ ಪರ್ಸೆಂಟೇಜು ಯಾವುದಾರ ಅಡ ಇಟ್ಟಿದ್ದಾರೆ ಕಂಪ್ನಿ ಶೇರ್ಸ್ನ, ಪ್ರಮೋಟರ್ಸ್ ಯಾರನ್ನ ಶೇರ್ಸ್ನ ಅಡ ಇಟ್ಟಿದ್ದಾರೆ ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಪೆಗ್ ರೇಷಿಯೋ ಇದು ಒನ್ ಆಫ್ ದ ವ್ಯಾಲ್ಯೂಯೇಷನ್ ಪ್ಯಾರಾಮೀಟರ್. ಪೆಗ್ ರೇಷಿಯೋ ಶುಡ್ ಬಿ ಲೆಸ್ ದೆನ್ 1. ಬಟ್ ಇದು ಲೆಸ್ ದೆನ್ 1 ಅಂದರೆ ಡಿಫಾಲ್ಟ್ ಎಲ್ಲದಕ್ಕೂ ಆಗೋದಿಲ್ಲ. ಎಲ್ಲ ಸೆಕ್ಟರ್ಸ್ಗೂ ಒಂದೊಂದು ಸೆಕ್ಟರ್ಸ್ ನೀವು ಅದಕ್ಕೆ ಪಿಯರ್ಸಲ್ಲಿ ಕಂಪೇರ್ ಮಾಡ್ಕೋಬೇಕು. ಬೇರೆ ಆ ರಿಲೇಟೆಡ್ ಇಂಡಸ್ಟ್ರಿಗೆ ಯಾವ ಥರ PG ಇದೆ ಅನ್ನೋದು. ಸೊ ಅದನ್ನು ಕಂಪೇರ್ ಮಾಡಿ ನೋಡಬೇಕಾಗುತ್ತೆ. ಬಟ್ ಲೆಸ್ ದೆನ್ 1 ಇಸ್ ವೆರಿ ಗುಡ್ ಫಾರ್ ಎನಿ ಕಂಪ್ನಿ ಅಂತ ಹೇಳ್ಬೋದು. ಸೊ ಈ ಥರ ಒಂದು ಪ್ಯಾರಾಮೀಟರ್ಸ್ ಚೆಕ್ ಮಾಡ್ಕೋಬೇಕು. ಫಸ್ಟ್ ಇವಾಗ ಹೋಗೋಣ ಅನಾಲಿಸಿಸಲ್ಲಿ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಇರುತ್ತೆ. ಪ್ರೋಸ್ ಆ್ಯಂಡ್ ಕಾನ್ಸಲ್ಲಿ ಕಂಪ್ನಿದು ಪ್ರೋಸ್ ಮತ್ತು ಕಾನ್ಸ್ ಬಗ್ಗೆ ಹೇಳಿರ್ತಾರೆ. ನೆಕ್ಸ್ಟ್ ಪಿಯರ್ಸ್ ನಾನು ಹೇಳ್ದಂಗೆ ಇವಾಗ ನೋಡಿ RR ಕೇಬಲ್ಗೆ ದಿಸ್ ಇಸ್ ರಿಲೇಟೆಡ್ ಟು ಬಂದು ಕೇಬಲ್ ವೈರ್ ಮ್ಯಾನುಫ್ಯಾಕ್ಚರಿಂಗ್, ಸ್ವಿಚ್ ಗೇರ್ಸ್, ಈ ಥರ ಎಲೆಕ್ಟ್ರಿಕಲ್ ರಿಲೇಟೆಡ್ ಕಂಪ್ನಿ ಅದು. ಸೊ ಅದರ್ ರಿಲೇಟೆಡ್ ಕಂಪ್ನೀಸೇ ಬರುತ್ತೆ. ಆ ಕಂಪ್ನಿಗಳಲ್ಲಿ ನಾವು ಈ ಪ್ಯಾರಾಮೀಟರ್ಸನ್ನೆಲ್ಲ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಆ್ಯಡ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಗೊತ್ತಿರಬೇಕು ಇದು ಏನು ಅಂತ. ಏನು ಜೊತೆ ಕಂಪೇರ್ ಮಾಡಬೇಕು ನಾವು ಒಂದು ಕಂಪ್ನಿ, ಅವರವರ ಇಂಡಸ್ಟ್ರಿ ಕಂಪ್ನಿಗಳಲ್ಲಿ ಏನು ಕಂಪೇರ್ ಮಾಡಬೇಕು ಅನ್ನೋದು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು PG ರೇಷಿಯೋ, ಮೀಡಿಯನ್ PG ನೋಡಿ 0.94 ಇರಬೇಕು. ಬಟ್ ಇಟ್ ಈಸ್ 2.4 ಓವರ್ ವ್ಯಾಲಿಡ್ ಆಗಿದೆ ಈ ಕಂಪ್ನಿ. ಓಕೆನಾ. ಸೊ ದ ಸೇಮ್ ವೇ ಬೇರೆ ಕಂಪ್ನಿ ಇದೇ ಸೆಗ್ಮೆಂಟಲ್ಲಿ ನೋಡಿ 1.71, 1.1 ಇದೆರಡು ಫಿನೋಲೆಕ್ಸ್ ಮತ್ತು ಡೈನಾಮಿಕ್ ಕೇಬಲ್ಸು ಸ್ವಲ್ಪ ವ್ಯಾಲ್ಯೂಷನ್ ಕಮ್ಮಿ ಇದೆ ಈ ಕಂಪ್ನಿ ಕಂಪೇರ್ ಮಾಡಿದ್ರೆ. ಈ ಥರ ನೀವು ಕಂಪೇರ್ ಮಾಡ್ಕೋಬೋದು. ಪ್ರಮೋಟರ್ಸ್ ಹೋಲ್ಡಿಂಗು 61% ಇದ್ದಾರೆ. ಓಕೆನಾ. ಸೊ FI ಚೇಂಜ್, ಸೊ ರೀಸೆಂಟ್ ಟೈಮ್ಸಲ್ಲಿ FIs ಎಷ್ಟು ಇನ್ ಆ್ಯಂಡ್ ಔಟ್ ಆಗಿದ್ದಾರೆ ಇಲ್ಲ ಇನ್ಕ್ರೀಸ್ ಆಗಿದ್ದಾರೆ ಅನ್ನೋದು ಚೆಕ್ ಮಾಡ್ಕೋಬೋದು. EV EBITDA ಇದು ಕೂಡ ವ್ಯಾಲ್ಯೂಯೇಷನ್ ಚೆಕ್ ಮಾಡೋದು. ಸೊ ಈ ಥರ ನೀವು ಆಮೇಲೆ P ರೇಷಿಯೋ ನೋಡಿ 33 ಇದೆ. ಓಕೆನಾ. 33 ಇದೆ ಮೀಡಿಯನ್ P.
ಇದಕ್ಕನ ಕಮ್ಮಿ ಇರಬೇಕು ಇದು, ಬಟ್ ಇದು 51 ಇದೆ, ಇಟ್ ಈಸ್ ಓವರ್ ವ್ಯಾಲ್ಯೂಡ್. ನೋಡಿ ಈ ಕಂಪ್ನಿ ಬಂದು ಫಿನೋಲೆಕ್ಸ್ ಕೇಬಲ್ ಅಂಡರ್ ವ್ಯಾಲ್ಯೂಡ್ ಇದೆ. ಬಟ್ ಪರ್ಫಾರ್ಮೆನ್ಸ್ ಆಫ್ ದ ಕಂಪ್ನಿ ಕೂಡ ಮ್ಯಾಟರ್ಸ್ ಆಗುತ್ತೆ. ಬರೀ ರಿಸಲ್ಟು ನೋಡ್ಕೊಳೋದಲ್ಲ, ರಿಸಲ್ಟ್ ಏನಕ್ಕೆ ರೀಸನ್ ಗೊತ್ತಿರಬೇಕಾಗುತ್ತೆ ನಿಮಗೆ, ಅದು ಮೋಸ್ಟ್ ಇಂಪಾರ್ಟೆಂಟ್. ಸುಮ್ಮನೆ ಇಲ್ಲಿ ಕೊಟ್ಟಿದ್ದಾರೆ, ಇದು ಕಮ್ಮಿ ಇದೆ, ಅದು ಜಾಸ್ತಿ ಇದೆ ಅಂತಲ್ಲ. ಕಮ್ಮಿ ಇದ್ದರೆ ಏನಕ್ಕೆ ಕಮ್ಮಿ ಇದೆ, ಜಾಸ್ತಿ ಇದ್ದರೆ ಯಾಕೆ ಜಾಸ್ತಿ ಆಗ್ತಾಯಿದೆ ಅನ್ನೋ ನಿಮಗೆ ಆ ರೀಸನ್ ಗೊತ್ತಿರಬೇಕು. ಆವಾಗೇ ನಿಮಗೆ ಕಾನ್ಫಿಡೆನ್ಸ್ ಬರೋದು ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ. ಸೊ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಸೊ ನೆಕ್ಸ್ಟ್ ವಿಲ್ ಕಮ್ ಡೌನ್ ಟು ಕ್ವಾರ್ಟರ್ಸಲ್ಲಿ ನೋಡಿ. ಸೊ ಎವ್ರಿ ಕ್ವಾರ್ಟರ್ಸ್ದು ನಿಮಗೆ ಸೇಲ್ಸು, ಎಕ್ಸ್ಪೆನ್ಸಸ್ಸು, ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ನು ಮತ್ತು ಅದರ್ ಇನ್ಕಮ್ಸು ಆಫ್ ದ ಕಂಪ್ನಿ, ಇಂಟ್ರೆಸ್ಟ್ಸು, ಡಿಪ್ರಿಸಿಯೇಷನ್ನು, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು, ಆಮೇಲೆ ನೆಟ್ ಪ್ರಾಫಿಟ್ಟು ಇದು ನೋಡಬೇಕು. ಯಾವತ್ತು ನೆಟ್ ಪ್ರಾಫಿಟ್ಟು ಇನ್ಕ್ರೀಸ್ ಆಗ್ತಾ ಇರಬೇಕು. EPS ಅರ್ನಿಂಗ್ ಪರ್ ಶೇರ್ ಆಫ್ ದ ಕಂಪ್ನಿ ಕೂಡ ಇನ್ಕ್ರೀಸ್ ಆಗ್ತಾ ಇರಬೇಕು. ಓಕೆನಾ? ಸೊ ಈ ಥರ ನೀವು ಒಂದು ಕಂಪೇರ್ ಮಾಡ್ಕೋಬೇಕು. ಇವಾಗ ಸೇಲ್ಸು ಎಷ್ಟಾಗ್ತಾಯಿದೆ, ಇನ್ಕ್ರೀಸ್ ಆಗ್ತಾಯಿದೆ ಅಂತ ನೋಡಬೇಕು. ಲಾಸ್ಟ್ 3 ಕ್ವಾರ್ಟರ್ಸ್ ವೆರಿ ಇಂಪಾರ್ಟೆಂಟ್. ಲಾಸ್ಟ್ 3 ಕ್ವಾರ್ಟರ್ಸಲ್ಲಿ ಇನ್ಕ್ರೀಸ್ ಆಗ್ತಾಯಿದೆ ಅಂತ ನೋಡಬೇಕು. ಹಾಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಬಂದರೆ ಸೇಮ್ ಆ್ಯಸ್ ಕ್ವಾರ್ಟರ್ಸು, ಬಟ್ ಇದು ಇಯರ್ಲಿ ತೋರಿಸ್ತಾ ಇರುತ್ತೆ. ಮಾರ್ಚ್ 2020, 21, 22, 23, 24, 25 ಈ ಥರ. ಓಕೆನಾ? ಸೊ ಇದರಲ್ಲೂ ಅಷ್ಟೇ ಎಕ್ಸ್ಪೆನ್ಸಸ್ ನೋಡಬೇಕು, ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ನೋಡಿ, ಡಿಪ್ರಿಸಿಯೇಷನ್ ನೋಡಬೇಕು, ನೆಟ್ ಪ್ರಾಫಿಟ್ ನೋಡಿ. ಲಾಸ್ಟ್ 3 ಕ್ವಾರ್ಟರ್ಸಲ್ಲಿ ನೋಡಿ, ಇದು 190 crores ಆಗಿದೆ, 298 ಮತ್ತು ಇಟ್ ಈಸ್ ಇನ್ಕ್ರೀಸಿಂಗು, ಸೇಲ್ಸ್ ಈಸ್ ಇನ್ಕ್ರೀಸಿಂಗು. ಸೊ ಈ ಥರ ನೀವು ಒಂದು ಸ್ಟಡಿ ಮಾಡಬೇಕು ಒಂದು ಕಂಪ್ನಿ. ನೆಕ್ಸ್ಟ್ ಕಮಿಂಗ್ ಟು ಬ್ಯಾಲೆನ್ಸ್ ಶೀಟ್ ಬಂದಾಗ ನೋಡ್ಕೊಳ್ಳಿ, ಕ್ಯಾಪಿಟಲ್ ಇರುತ್ತೆ, ರಿಸರ್ವ್ಸ್ ಜಾಸ್ತಿ ಆಗ್ತಾ ಇರಬೇಕು, ಕಂಪ್ನಿ ಬಾರೋಯಿಂಗ್ಸ್ ಕಮ್ಮಿ ಆಗ್ತಾ ಇರಬೇಕು ಯಾವತ್ತೂ ಒಂದು ಕಂಪ್ನಿಗೆ. ಓಕೆನಾ? ಇದು ಜಾಸ್ತಿ ಆಗಬಾರ್ದು ಬಾರೋಯಿಂಗ್ಸು. ಫಿಕ್ಸ್ಡ್ ಅಸೆಟ್ಸ್ ಏನಿದೆ ಅನ್ನೋದನ್ನು ಕಂಪ್ನಿಯಲ್ಲಿ ನೀವು ಅನಲೈಸ್ ಮಾಡಬೇಕು. ಹಾಗೆ CWIP ಇದು ಕರೆಂಟ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತೇಳಿ, ಇನ್ನು ಫ್ಯೂಚರಲ್ಲಿ ಏನೇನೋ ಕಂಪ್ನಿದು ಪೈಪ್ಲೈನಲ್ಲಿ ಏನೇನು ಪ್ರಾಜೆಕ್ಟ್ಸ್ ಇದೆ ಅನ್ನೋದು ತೋರಿಸುತ್ತೆ. ಸೊ ಲಾಸ್ಟ್ ಇಯರ್ಗೆ ಈ ಇಯರ್ಗೆ ಜಾಸ್ತಿ ಆಗಿದೆ, ಕಮ್ಮಿ ಇದೆಯಾ ಅಂತ ನೀವು ಕಂಪೇರ್ ಮಾಡ್ಕೋಬೇಕು. ಹಂಗೆ ಟೋಟಲ್ ಅಸೆಟ್ಸ್ ಈ ಥರ. ಸೊ ಕ್ಯಾಶ್ ಫ್ಲೋ ಇಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ 3 ಪ್ಯಾರಾಮೀಟರ್ಸ್ ಇರುತ್ತೆ. ಒಂದು ಬಂದು ಆಪ್ರೇಟಿಂಗ್ ಕ್ಯಾಶ್ ಫ್ಲೋ, ಇನ್ನೊಂದು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಮತ್ತು ಇನ್ನೊಂದು ಫೈನಾನ್ಸಿಂಗ್. ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಮತ್ತು ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಯಾವತ್ತೂ ನೆಗೆಟಿವಲ್ಲಿರಬೇಕು. ಓಕೆನಾ? ಸೊ ಆ್ಯಂಡ್ ಆಪ್ರೇಟಿಂಗ್ ಕ್ಯಾಶ್ ಫ್ಲೋ ಬಂದ್ಬಿಟ್ಟು ಆಲ್ವೇಸ್ ಶುಡ್ ಬಿ ಇನ್ ಪಾಸಿಟಿವ್. ಸೊ ಇದು ಗೊತ್ತಾಯ್ತಾ? ನೆಕ್ಸ್ಟು ರೇಷಿಯೋಸ್ ಅಂದರೆ ಡೆಪ್ತರ್ ಡೇಸು, ಸಾಲ ಎಷ್ಟು ಬೇಗ ತೀರಿಸ್ತಾ ಇದೆ ಕಂಪ್ನಿ ಅನ್ನೋದು ಯಾವತ್ತೂ ಕಮ್ಮಿ ಹೋಗಬೇಕು, ಜಾಸ್ತಿ ಆಗಬಾರ್ದು. ಹಾಗೆ ಕ್ಯಾಶ್ ಕನ್ವರ್ಷನ್ ಸೈಕಲ್, ಎಷ್ಟು ಬೇಗ ಒಂದು ಕಂಪ್ನಿ ಅವರ ಪ್ರಾಡಕ್ಟ್ಸ್ನ ಕ್ಯಾಶ್ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು, ಸೇಲ್ಸ್ ಎಷ್ಟು ಬೇಗ ಆಗ್ತಾಯಿದೆ ಅನ್ನೋದು. ಸೊ ಇದು ಕೂಡ ಕಮ್ಮಿ ಆಗ್ತಾ ಹೋಗಬೇಕು, ಜಾಸ್ತಿ ಆಗಬಾರ್ದು. ಡನ್. ಸೊ ನೆಕ್ಸ್ಟ್ ಈಸು ಇನ್ವೆಸ್ಟರ್ಸು. ಸೊ ಒಂದು ಕಂಪ್ನಿಯಲ್ಲಿ ಒಬ್ಬ ಪ್ರಮೋಟರ್ಸ್ ಇರ್ತಾರೆ, ಫಾರಿನ್ ಇನ್ವೆಸ್ಟರ್ಸ್ ಇರ್ತಾರೆ, ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಇರ್ತಾರೆ, ಆಗಲೇ ಪಬ್ಲಿಕ್ ಇನ್ವೆಸ್ಟರ್, ರಿಟೇಲರ್ಸ್ ನಮ್ಮ ಥರ ಇರ್ತಾರೆ. ಸೊ ಲಾಸ್ಟ್ 3 ಕ್ವಾರ್ಟರ್ಸಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ, ಕಮ್ಮಿ ಆಗ್ತಾರೆ ನೋಡಬೇಕು. ಜಾಸ್ತಿ ಆಗ್ತಾಯಿದ್ರೆ ಇಟ್ಸ್ ಆನ್ ಅಡ್ವಾಂಟೇಜ್ ಟು ದ ಕಂಪ್ನಿ, ಎಸ್ಪೆಷಲಿ ಪ್ರಮೋಟರ್ಸ್ ಜಾಸ್ತಿ ಆದರೆ. FISಸು ಅಷ್ಟೇ, DISಸು ಅಷ್ಟೇ, ಇದನ್ನು ನೋಡ್ಕೋಬೇಕಾಗುತ್ತೆ. ಸೊ ಫಂಡಮೆಂಟಲ್ ಇಷ್ಟು ಪ್ಯಾರಾಮೀಟರ್ಸ್ನ ನೀವು ಕಂಪ್ನಿ ಬಗ್ಗೆ ಸ್ಟಡಿ ಮಾಡಬೇಕಾಗುತ್ತೆ. ಮೋರ್ ಓವರ್ ಫಸ್ಟು ಬಂದು ನೀವು ಅಬೌಟ್ ದ ಕಂಪ್ನಿ ನೋಡಬೇಕು, ಕೀ ಪಾಯಿಂಟ್ಸ್ ಆಫ್ ದ ಕಂಪ್ನಿ ನೋಡಬೇಕು, ಫ್ಯೂಚರ್ ಆರ್ಡರ್ಸ್ ಆಫ್ ದ ಕಂಪ್ನಿ ನೋಡಬೇಕು, ಕ್ಯಾಪೆಕ್ಸ್ ಎಕ್ಸ್ಪ್ಯಾನ್ಷನ್ಸ್ ಆಗ್ತಾ ಇದೆಯಲ್ಲೋ ಅನ್ನೋ ಕಂಪ್ನಿ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ಸೊ ಇಷ್ಟು ಒಂದು ಫಂಡಮೆಂಟಲ್ ಸ್ಟಡಿ ಆಗುತ್ತೆ. ನಾನು ಜಸ್ಟ್ ಓವರಾಲ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಇನ್ ಡೆಪ್ತ್ ಹೋದಾಗ ಒಂದೊಂದು ಪ್ಯಾರಾಮೀಟರ್ದು ಒಂದೊಂದರದ್ದು ನಿಮಗೆ ಗೊತ್ತಿರಬೇಕು. ಹಾಗೆಯೇ ಕಾಲ್ ಅಂತ ಬರುತ್ತೆ, ಇದು ಎಂಡಲ್ಲಿ ಕಾಲ್ಸ್ ಓದಬೇಕು ನೀವು. ಇದೆಲ್ಲ ಮೀಟಿಂಗ್ಸ್ ಹೆಲ್ಡ್ ಬೈ ದ ಪ್ರಮೋಟರ್ಸು, ಮೀಟಿಂಗ್ ಮಾಡ್ತಾರೆ ಕಂಪ್ನಿ ಬಗ್ಗೆ. ಸೊ ಇದ್ರದ್ದು ಕಾಲ್ಸ್ನ ಸ್ಟಡಿ ಮಾಡಿದ್ರೆ ಫ್ಯೂಚರ್ ಆಫ್ ದ ಕಂಪ್ನಿ ಏನು ಅನ್ನೋದನ್ನ ಅವರು ಡಿಸ್ಕಸ್ ಮಾಡಿರ್ತಾರೆ, ಅದನ್ನ ನೋಟ್ಸ್ ಆಗಿ ನಿಮಗೆ ಅದರಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಕಾಲ್ ಓದೋದು ನೀವು. ಸೊ ಮಂತ್ಲಿ ವೈಸ್ ಕಾಲ್ಸ್ ಬರ್ತವೆ ಒಂದು ಕಂಪ್ನಿ, ಯಾವಾಗ ಅವ್ರು ಮೀಟಿಂಗ್ ಮಾಡ್ತಾರೆ ಆ ಟೈಮಲ್ಲಿ ಅವ್ರು ಅಪ್ಲೋಡ್ ಮಾಡ್ತಾರೆ. ಸೊ ಇಷ್ಟು ಫಂಡಮೆಂಟಲ್ಸ್ ಓದಾದಮೇಲೆ ನೆಕ್ಸ್ಟ್ ವಿ ಹ್ಯಾವ್ ಟು ಗೆಟ್ ಇನ್ ಟು ದ ಟೆಕ್ನಿಕಲ್ ಪಾರ್ಟ್ ಆಫ್ ದ ಕಂಪ್ನಿ. ಟೆಕ್ನಿಕಲ್ಸಲ್ಲೂ ನೀವು ಇದು ಚಾರ್ಟ್ ಸ್ಟಡಿ ಮಾಡಲೇಬೇಕು, ಚಾರ್ಟ್ ಮುಂದೆ ನೀವು ಟೈಮ್ ಸ್ಪೆಂಡ್ ಮಾಡಲೇಬೇಕು. ಸೊ ಯಾವುದು ಸಪೋರ್ಟು, ಯಾವುದು ರೆಸಿಸ್ಟೆನ್ಸ್ ಹೆಂಗೆ ಡ್ರಾ ಮಾಡೋದು ಅನ್ನೋದು ಗೊತ್ತಿರಬೇಕು ನಿಮಗೆ. ತುಂಬ ಜನ ಮಿಸ್ಟೇಕ್ಸ್ ಮಾಡ್ತಾರೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ಗಳನ್ನ ಡ್ರಾ ಮಾಡೋದು. ಸೊ ಅದು ಮುಂದಿನ ದಿನಗಳಲ್ಲಿ ಇನ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ನಾನು ನೋಡಿ RR ಕೇಬಲ್ದು ಚಾರ್ಟ್ ರೆಡಿ ಇದೆ. ಸೊ ನೀವು ನೋಡ್ಬೋದು, IPO ಎಲ್ಲ ಆಗಿದ ತಕ್ಷಣ ಇದೇ ರೇಂಜಲ್ಲಿ 1, 2, 3, 4 ಸಲ ರಿಜೆಕ್ಟ್ ಆಗಿ ಸಪೋರ್ಟಲ್ಲಿ
ಒಂದನೇ ಸಲ ಸಪೋರ್ಟ್ ತೊಗೊತ, ಎರಡನೇ ಸಪೋರ್ಟ್ ತೊಗೊಂತು, ಮೂರನೇ ಸಲ ಬ್ರೇಕ್ ಡೌನ್ ಆಗಿಬಿಡ್ತು. ಇದು ಏನಕ್ಕೆ ಬ್ರೇಕ್ ಡೌನ್ ಆಗಿದೆ ಅನ್ನೋ ನಿಮಗೆ ಬೇಕಾದ್ರೆ ಫಂಡಮೆಂಟಲ್ಸ್ ಗೊತ್ತಿದ್ರೆ ಗೊತ್ತಾಗುತ್ತೆ ಏನಕ್ಕೆ ಆಗಿದೆ ಅಂತ. ಸೊ ಹಾಗೆ ಮತ್ತೆ ಇದು ಪುಲ್ ಬ್ಯಾಕ್ ಆಗಿದೆ. ಫುಲ್ ಬ್ಯಾಕ್ ಆಗಿಬಿಟ್ಟು ಇವಾಗ ಬ್ಯಾಕ್ ಇನ್ ಟು ದಿ ಸಪೋರ್ಟ್ ಏರಿಯಾಗೆ ಬಂದಿದೆ. ಸಪೋರ್ಟ್ ಏರಿಯಾಗೆ ಬಂದ್ಬಿಟ್ಟು ಇಟ್ಸ್ ಅನ್ ಹೈ ವಾಲ್ಯೂಮ್ ವಿತ್ ವೆರಿ ಗುಡ್ ವಾಲ್ಯೂಮ್ ಬಂದಿದೆ. ಮುಂದಿನ ದಿನಗಳಲ್ಲಿ ನನಗೆ ಗೊತ್ತಿರೋಂಗೆ ಇವಾಗ 13,512 ಅಲ್ಲ 1,413 ರೇಂಜಲ್ಲಿ ಟ್ರೇಡ್ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಇದರ ಟಾರ್ಗೆಟ್ ಇಸ್ ಅಪ್ ಟು 1,800 ಇದೆ. ಓಕೆನಾ? ಬಟ್ ಒಂದೇ ಸಲ ಹೋಗೋದಿಲ್ವಲ್ಲ ಯಾವುದೇ ಇದಾದ್ರೂ. ಸೊ ವೆಯ್ಟ್ ಮಾಡಬೇಕು. ಆ್ಯಸ್ ಎ ಇನ್ವೆಸ್ಟರ್ಸ್ ಪೇಷನ್ಸ್ ಇರಬೇಕು. ಸೊ ನೀವು ಫಂಡಮೆಂಟಲ್ಸ್ ಗೊತ್ತಿದ್ದರೆ ಟೆಕ್ನಿಕಲ್ ಚಾರ್ಟಲ್ಲಿ ನೋಡಿಬಿಟ್ಟು ಇನ್ವೆಸ್ಟ್ ಮಾಡೋದಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಬರೀ ಚಾರ್ಟ್ ನೋಡಿಬಿಟ್ಟು ಇಲ್ಲಿ ಇನ್ವೆಸ್ಟ್ ಮಾಡಿದರೆ ಇನ್ನು ಮುಂದಿನ ದಿನಗಳಲ್ಲಿ ಇದು ಬ್ರೇಕ್ ಡೌನ್ ಆಗಿ ಇಲ್ಲಿ ಗಂಟನೂ ಬರ್ಬೋದು. ಆವಾಗ ಪ್ಯಾನಿಕ್ ಆಗಿಬಿಡ್ತೀರ ನೀವು. ಬಟ್ ಆ್ಯಸ್ ಆ್ಯನ್ ಇನ್ವೆಸ್ಟರ್, ಆ್ಯಸ್ ಆನ್ ಎಕ್ಸ್ಪೀರಿಯನ್ಸ್ ಇನ್ವೆಸ್ಟರ್, ಅದು ಏನೇ ಕೆಳಗೆ ಬಂದರೂ ಪ್ಯಾನಿಕ್ ಆಗೋಲ್ಲ. ಈ ಫಂಡಮೆಂಟಲ್ಸ್ ಆರ್ ಸ್ಟ್ರಾಂಗ್. ಓಕೆನಾ? ಅದೊಂದು ಮಾತ್ರ ಅರ್ಥ ಮಾಡ್ಕೋಬೇಕು. ಈ ಫಂಡಮೆಂಟಲ್ ಸ್ಟ್ರಾಂಗ್ ಅಂತ ಗೊತ್ತಾಗೋದು ಹೇಗೆ? ನೀವು ಫಂಡಮೆಂಟಲ್ಸ್ ಬಗ್ಗೆ ತಿಳ್ಕೊಳೋದು ಕಲ್ತಿದ್ರೆ ಮಾತ್ರ ಅದು ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಜಸ್ಟ್ ಎ ಓವರ್ ಆಲ್ ವ್ಯೂ ಆಫ್ ಹೌ ಐ ಸೆಲೆಕ್ಟ್ ಕಂಪ್ನಿ. ಸೊ ಒಂದು ಕಂಪ್ನಿನ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂದಾಗ ಇಷ್ಟು ಅನಲೈಸೇಷನ್ ನೀವು ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು. ಓಕೆನಾ? ಸೊ ನೆಕ್ಸ್ಟ್ ದಿನಗಳಲ್ಲಿ ಯಾವ ಥರ ನಿಮಗೆ ಈ ಥರ ಅನಲೈಸನ್ ಬ್ರೇಕ್ ಡೌನ್ ಮಾಡಿ ಹೇಳ್ತೀನಿ. ಟೆಕ್ನಿಕಲಾಗಿ ಯಾವ ಥರ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಡ್ರಾ ಮಾಡೋದನ್ನ ಹೇಳ್ಕೊಡ್ತೀನಿ. ಫಂಡಮೆಂಟಲ್ ಸ್ಕ್ರೀನರಲ್ಲಿ ಹೋಗಿ ಯಾವ ಥರ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡೋದು, ಈ ಪ್ಯಾರಾಮೀಟರ್ಸ್ ಇಂಪಾರ್ಟೆನ್ಸ್ ಇನ್ ಡೆಪ್ತಾಗಿ ಏನು ಅಂತ ಹೇಳ್ಕೊಡ್ತೀನಿ. ಓಕೆನಾ? ಸೊ ಈ ಥರ ಮೋರ್ ಕಂಟೆಂಟ್ಗೆ, ಈ ಥರ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಬಾಯ್.